2022ರಲ್ಲಿ ಬಿಡುಗಡೆಗೊಂಡ ಕನ್ನಡದ ಪ್ಯಾನ್ ಇಂಡಿಯಾ ಸಿನಿಮಾ ಕಾಂತಾರ ವಿಶ್ವವಿಖ್ಯಾತಿ ಪಡೆದುದಲ್ಲದೆ ಅದರಲ್ಲಿ ನಟಿಸಿರುವ ಎಲ್ಲ ಕಲಾವಿದರಿಗೂ ಹೊಸ ಐಡೆಂಟಿಟಿಯನ್ನು ತಂದುಕೊಟ್ಟಿದೆ. ಕಾಂತಾರ ಬೆಡಗಿ ನಟಿ ಸಪ್ತಮಿ ಗೌಡ ಇದೀಗ ಕನ್ನಡ ಸಿನಿಮಾರಂಗದ ನಟಿಯಾಗಿ ಗುರುತಿಸಿಕೊಂಡಿದ್ದಾರೆ. ಒಂದಾದರ ಮೇಲೆ ಒಂದರಂತೆ ಸಿನಿಮಾಗಳಲ್ಲಿ ನಟಿಸುವ ಸುವರ್ಣಾವಕಾಶವನ್ನು ಪಡೆದುಕೊಂಡಿರುವ ಸಪ್ತಮಿ ಗೌಡ ಬಿಗ್ ಬಾಸ್ ಸೀಸನ್ 10ರಲ್ಲೂ ಕಾಣಿಸಿಕೊಂಡಿದ್ದರು. ಸರ್ಕಾರದ ನನ್ನ ಮೈತ್ರಿ ಯೋಜನೆಯನ್ನು ಪ್ರತಿನಿಧಿಸಿದ ಸಪ್ತಮಿ ಗೌಡ ಬಿಗ್ ಬಾಸ್ ಮನೆಗೆ ಹೋಗಿ ಮುಟ್ಟಿನ ಕುರಿತಾದ ಜಾಗೃತಿಯನ್ನು ಜನರಲ್ಲಿ ಮೂಡಿಸಿದರು. ಇದೀಗ ಕನ್ನಡದ ಧಾರಾವಾಹಿ ಒಂದರಲ್ಲೂ ಕಾಣಿಸಿಕೊಂಡಿದ್ದರು. ಹೌದು, ಕನ್ನಡ ಕಿರುತೆರೆಯಲ್ಲಿ ಹೊಸ ಟ್ರೆಂಡ್ ಶುರುವಾಗಿದೆ. ಅದೇನೆಂದರೆ ಧಾರಾವಾಹಿಗಳನ್ನು ಹಿರಿತೆರೆ ಕಲಾವಿದರಿಂದ ವಿಭಿನ್ನವಾಗಿ ಕಿರುತೆರೆಯಲ್ಲಿ ಪ್ರತಿನಿಧಿಸುವ ಕಾರ್ಯವನ್ನು ಕನ್ನಡದ ಧಾರಾವಾಹಿ ನಡೆಸುತ್ತಿದೆ. ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಶ್ರೀರಸ್ತು ಶುಭಮಸ್ತು ಧಾರಾವಾಹಿಯು ಕಿರುತೆರೆ ವೀಕ್ಷಕರ ಮನಸೆಳೆಯುವಲ್ಲಿ ಯಶಸ್ವಿಯಾಗಿದೆ. ಇದರ ಜೊತೆಗೆ ಇತ್ತೀಚೆಗಷ್ಟೇ ಈ ಧಾರಾವಾಹಿ ಹೊಸ ಟ್ವಿಸ್ಟನ್ನು ಪಡೆದುಕೊಂಡಿದೆ. ಆ ಟ್ವಿಸ್ಟ್ ಏನೆಂದರೆ ಕಿರುತೆರೆ ವೀಕ್ಷಕರ ಮುಂದೆ ಪ್ರಸ್ತಾಪಿಸಲು ಸಪ್ತಮಿ ಗೌಡ ಕಿರುತೆರೆಯಲ್ಲಿ ಕಾಣಿಸಿಕೊಂಡಿದ್ದರು. ಅಂದ ಹಾಗೆ ಈ ನಟಿ ಪ್ರೋಮೋದಲ್ಲಿ ಅಷ್ಟೇನು ಕಾಣಿಸಿಕೊಂಡಿದ್ದರೂ ಕಾಂತಾರ ಬೆಡಗಿಯನ್ನು ಕಿರುತೆರೆಯಲ್ಲಿ ಕಂಡು ಸೀರಿಯಲ್ ವೀಕ್ಷಕರು ಮೆಚ್ಚಿಕೊಂಡಿದ್ದರು. ಕಾಂತಾರದಿಂದ ಸಿಕ್ಕ ಜನ ಮನ್ನಣೆಗೆ ನಾನು ಸದಾ ಋಣಿ. ಈಗ ಕಿರುತೆರೆಯಲ್ಲೂ ಒಮ್ಮೆ ಈ ರೀತಿಯಾಗಿ ಕಾಣಿಸಿಕೊಂಡಿದ್ದು ಖುಷಿ ಇದೆ. ಕಿರುತೆರೆಯ ಜನರಿಗೆ ತಲುಪುವ ವೇಗ ನೋಡಿ ಆಶ್ಚರ್ಯವಾಯಿತು. ಕಿರುತೆರೆ ನಟನೆ ಸಿನಿಮಾ ನಟನೆಗಿಂತ ಬಹಳ ವಿಭಿನ್ನವಾಗಿದೆ. ಕಿರುತೆರೆಯಲ್ಲಿ ಎಲ್ಲವನ್ನೂ ನಟಿಸಬೇಕು, ಸಿನಿಮಾದಲ್ಲಿ ನಟಿಸೋದಂತಲ್ಲ. ಈ ಒಂದು ದಿನದ ಪ್ರಚಾರ ಶೂಟಿಂಗ್ ಅನುಭವ ನನಗೆ ನಟನೆಯ ಹೊಸ ಆಯಾಮವನ್ನು ಪರಿಚಯಿಸಿಕೊಟ್ಟಿದೆ. ಕಿರುತೆರೆ ಕಲಾವಿದರ ಮೇಲಿನ ಪ್ರೀತಿ ಗೌರವ ಹೆಚ್ಚಿಸಿದೆ ಎಂದು ಖಾಸಗಿ ವಾಹಿನಿಯ ಸಂದರ್ಶನದಲ್ಲಿ ನಟಿ ಸಪ್ತಮಿ ಗೌಡ ಹೇಳಿಕೊಂಡಿದ್ದಾರೆ. ಕಾಂತಾರ ಸಿನಿಮಾದಲ್ಲಿ ಲೀಲಾ ಪಾತ್ರದಲ್ಲಿ ಸ್ಯಾಂಡಲ್ವುಡ್ನಲ್ಲಿ ಹೊಸ ಹವಾ ಸೃಷ್ಟಿ ಮಾಡಿದ್ದ ಸಪ್ತಮಿ ಗೌಡ ಅವರ ಮೊದಲ ಸಿನಿಮಾ ಯಾವುದು ಎಂಬ ಆಲೋಚನೆಗೆ ಕೆಲವರಿಗೆ ತಿಳಿದಿರಕ್ಕಿಲ್ಲ. ಡಾಲಿ ಧನಂಜಯ ನಟನೆಯ ಪಾಪ್ಕಾರ್ನ್ ಮಂಕಿ ಟೈಗರ್ ಸಿನಿಮಾದಿಂದ ಗಿರಿಜಾ ಆಗಿ ಅಭಿನಯಿಸುವ ಮೂಲಕ ಸಪ್ತಮಿ ಗೌಡ ನಂಟು ಬೆಳೆದಿಸಿಕೊಂಡರು. ವಿವೇಕ್ ಅಗ್ನಿಹೋತ್ರಿ ಅವರ ದಿ ವ್ಯಾಕ್ಸಿನ್ ವಾರ್ ಸಿನಿಮಾದಲ್ಲಿ ಕಾಣಿಸಿಕೊಳ್ಳುವ ಮೂಲಕ ಬಾಲಿವುಡ್ಗೆ ಕಾಲಿಟ್ಟ ಸಪ್ತಮಿ ಗೌಡ ಡಾಕ್ಟರ್ ಶ್ರೀ ಲಕ್ಷ್ಮೀ ಮೋಹನ್ ದಾಸ್ ಪಾತ್ರಕ್ಕೆ ಜೀವ ತುಂಬಿದರು. ಇನ್ನು ಇದರ ಜೊತೆಗೆ ಯುವ ಸಿನಿಮಾದಲ್ಲಿ ನಾಯಕಿಯಾಗಿ ನಟಿಸುತ್ತಿದ್ದು ಈ ವರ್ಷ ತೆರೆ ಕಾಣಲಿದೆ.